ಸ್ವಲ್ಪ ಕೆಮ್ಮೆ ಡಾಕ್ಟ್ರೆ. ಹಾಂ, ಕಫ ಕಟ್ಕೊಳಂಗಾಗುತ್ತೆ ಒಂದೊಂದು ತಡಿ. ಕೆಮ್ಮೆ ಜಾಸ್ತಿ ನನಗೆ. ಅವು ಕೊಟ್ಟಿರೋ ಟ್ಯಾಬ್ಲೆಟ್ ಇದಾವಲ್ಲ ಅವನು ಬೆಳಗ್ಗೆ ಸಾಯಂಕಾಲ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ, ಏನಾಗೋದಿಲ್ಲ. ರೆಸ್ಟ್ ಮಾಡಿ ಸರಿ ಹೋಗ್ತೀರ. ಅದು ಬಿಸಿನೀರು ಕುಡೀರಿ, ಸ್ವಲ್ಪ ಬಿಸಿ ನೀರು ನೀವು ಕುಡಿದ್ಬಿಟ್ರೆ ಅದು ಕಫ ಸರಿ ಹೋಗುತ್ತೆ ನಿಮಗೆ. ಏನು ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಅಲ್ಲ 3 ದಿನಕ್ಕೊಂದ್ಸತಿ ಬರೀ ಹಿಂಗೆ ಕಫ ಕಟ್ಕೊಳಂಗಾಗುತ್ತೆ, ಉಸಿರಾಡೋಕ್ಕಾಗಲ್ಲ ಯಮ್ಮನಿಗೆ. ಬರೀ ಹಿಂಗಾಗುತ್ತೆ ಡಾಕ್ಟ್ರೆ. ಯಾಕೆ ಡಾಕ್ಟ್ರೆ ಹೆಂಗಾಗುತ್ತೆ? ಅವ್ರಿಗೆ ಕಫ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾವು ಅವ್ರಿಗೆ ಕಫ ತೆಗೆಸ್ಬೇಕು. ಹೋಗಿ ಅಲ್ಲಿ ಮೂಗಿಗೆ ಗಾಳಿ ಕುಡಿಸ್ಕೊಂಡು ನೀವು ಕಫ ತೆಗೆಸ್ಕೊಂಬರ್ಬೇಕು ಹೋಗಿ. ಇಲ್ಲಾಂದ್ರೆ ನೀವು ಒಂದು ಮಿಷಿನ್ ತೊಗೊಂಬಂದರೆ ಮನೆಯಲ್ಲೇ ಕುಟ್ಕೋಬೋದು. ಹೌದಾ, ಸರಿ ಆಯ್ತು ಡಾಕ್ಟ್ರೆ, ಹಂಗೆ ಮಾಡ್ತೀನಿ ಹೇಳ್ರಿ. ಹಾಸ್ಪಿಟ್ಲ್ ಹತ್ರ ಕರ್ಕೊಬರ್ತೀನಿ. ನಿಮ್ಮ ಹಾಸ್ಪಿಟ್ಲ್ ಹತ್ರ ಕರ್ಕೊಂಬಂದು ಕಫ ಎಲ್ಲನ ತೆಗೆಸ್ಕೊಬರ್ತೀನಿ. ಇವಾಗ ಬೇಡ, ನಾಳೆ ಒಂದಿನ ನೋಡಿ ನಾಡಿದ್ದು ಕರ್ಕೊಂಬನ್ನಿ, ಎಲ್ಲ ಸರಿ ಹೋಗುತ್ತೆ. ಸರಿ ಆಯಿತು ಡಾಕ್ಟ್ರೆ. ಅದು ಸ್ವಲ್ಪ ಬಿಸಿನೀರು ಕುಡಿ ಶಾಂತಮ್ಮ, ಸ್ವಲ್ಪ ಬಿಸಿನೀರು ಕಾಸು ಕೊಡ್ತೀನಿ. ಯಾಕೆ ಕುಡಿಯೋಣ ಏನೋ ಕಣಪ್ಪ. ನೆಗಡೆ ಕೆಮ್ಮು 3 ದಿನಕ್ಕೊಂದು ತಡಿ. ಕಫ ಅಂದರೆ ಕಫ. ಅಪ್ಪ ಅಪ್ಪಪ್ಪ. ಯಾಕೆ ಶಾಂತಜ್ಜಿ ಇನ್ನು ಹುಷಾರಾಗಿಲ್ವೇ? ಯಾಕೋ ಇನ್ನೂ ನೆಗಡೆ ಕೆಮ್ಮು ಮುಸ್ಕೊಡ್ತೀಯ? ಯಾಕೆ ಚೆನ್ನಾಗಿಲ್ವ ಇನ್ನೂ ಇಲ್ಲ ಕಣೆ ನೀಲಮ್ಮ. ಬಾ, ನನಗೆ ಯಾಕೋ 3 ದಿನಕ್ಕೊಂದ್ಪಟ್ಟು ಗಂಟ್ಲು ಕಟ್ಕೊಂಬಂಗಾಗುತ್ತೆ. ನಿಂಗಜ್ಜಿಗೆ ಸಾಯ್ಬೇಕಾರಂಗೆ ಆಗಿತ್ತಲ್ಲ, ಆಗ ಹಂಗಾಗುತ್ತೆ ನನಗೊಂದು ಕಫ ಕಟ್ಕೊಳಂಗಾಗುತ್ತೆ ಕಣೆ. ಅದಕ್ಕೇನೆ ಆಗ್ಲೆಲ್ಲ ನಾವು ಉಸಿರಾಡೋಕ್ಕಾಗಲ್ಲ, ಒಂಥರ ಮೂಗ್ನಾಗೆ ಸರ್ಕು 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 ಅನ್ನಂಗಾಗುತ್ತೆ. ಅವಾಗೆಲ್ಲ ಬೋಲ ಏನು ಬಿಟ್ವಿ ಕಣಮ್ಮ ನಾವು. ಅದಕ್ಕೇನೆ ನೋಡಮ್ಮ, ಇವತ್ತೆಲ್ಲ ಮಾಡಿದ್ರಿ, ಇವತ್ತು ನೆಮ್ಮದಿ ಇಲ್ಲ ಅಲ್ಲಿ. ಅವಾಗಿನ ಕಾಲದಾಗೆ ಎಷ್ಟು ನೆಮ್ಮದಿಯಾಗಿದ್ರಿ ನೀವು. ನಾನು ನೋಡ್ತಿದ್ನಲ್ಲ, ಸಣ್ಣ ಹುಡುಗಿ ಇದ್ದಾಗ ಭಾಳ ಸೆನಕ್ಕಿದ್ರಿ. ಹೆಣ್ಣು ಹುಡುಗರ್ದೆಲ್ಲ ಮದುವೆ ಮಾಡಿರಿ, ನೀನು ಒಬ್ಳು ಒರ್ಸಿರೋದ್ಕತ್ತ ಹೆಂಗ ನೋಡ್ಕೊಂತಾನೆ ಇವಾಗ. ನಮ್ಮ ಹೆಣ್ಣು ಹುಡುಗರು ಇನ್ನೇನು ಬರೋಲ್ಲ, ಅವ್ರ ಮನೆಗೆ ಅವರು ಹೋಗ್ತಾರೆ. ನಾವು ಇವ್ರು ದೊಡ್ಡ ಮನೆ ಕೊಡ್ಸೋದು ಏನು ಬೇಕಾಗಿರ್ಲಿಲ್ಲ ಕಣಮ್ಮ. ಅಯ್ಯೋ ನಮ್ಮ ಯಪ್ಪ ಬೇಡ ಅಂತ ನಾವು ಅವಾಗ ಕಟ್ಸ್ದೆ. ಅಯ್ಯೋ ಬರೋರ್ಗೆ ಹೋಗಾರ್ಗೆ ಅಂತ. ಇವಾಗ ಹೆಣ್ಣು ಹುಡುಗರು ನಮ್ಮ ಸಂಗೀತ ಬಂದಿಲ್ಲೇ ಇರಮ್ಮ ಅಂದರೆ ಅವ್ರ ಮನೆಯಾಗಿರ್ತೀನಿ ಎಂಬುತ್ತದು. ನಮ್ದು ಈಗ ಸಮ್ಮ ಅಲ್ಲೇ ಐತ ಅದನ್ನು, ಯಾರು ಬರಲ್ಲ ಕಣಮ್ಮ. ನೋಡು ಇವಾಗ ನಮ್ಮ ವರ್ಷಪ್ಪಿರೋದಕ್ಕೆ ಹೆಂಗ ನೋಡ್ಕೊಂತಾನತ್ತ. ಏನು ಮಾಡೋಣಮ್ಮ, ವಯಸ್ಸು ಹೋತು, ಒಟ್ಟು ಹಚ್ಚು ಕಟ್ ಮಾಡೋಕ್ಕಾಗಲ್ಲ. ಮನೆಯಾಗಿ ಕಟ್ಕೆ ಬಿಡ್ತೀವಿ, ವಯಸ್ಸು ಹೋದ್ಮೇಲೆ ಹಚ್ಚು ಕಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ತೀಯ? ಕಟ್ಕೊಂಡ್ವಿ. ನಮ್ಮ ಅಯ್ಯಪ್ಪ ಇದ್ದಿದ್ರೆ ಹೆಂಗೆ ವಾಸಿಯಾಗಿತ್ತು. ಏನು ಮಾಡ್ತೀಯ? ಅಯ್ಯಪ್ಪನ ಪಾಪ ನೆಲಕ್ಕೆ ಬಿದ್ದು ಭಾಳ ದಿನ ಅಂತ ಬಿಡ. ಮತ್ತು ನೀಸ್ಕೆಂಟು ನಮ್ಮ ಅಯ್ಯಪ್ಪನೂ. ನಮ್ಮ ಅಮ್ಮಯ್ಯ ಅಂತ ಬಿಡತ್ತ. ರಮೇಶ ಅಂತಿದ್ದೆ ಯಾವಾಗ್ಲೂ. ಯಾವಾಗ್ಲೂ ರಮೇಶಣ್ಣ ಇನ್ನಂತನು ಎಂಥ ಸೇನಕ್ಕೆ ಹಂಗೇನೆ ಹೆಂಗೆ ಯಾವಾಗಲೂ ಬರೋದಲ್ಲ ನಿಮ್ಮ ಅಂತಕ್ಕೆ. ಅಯ್ಯೋ ನಿಂಗಜ್ಜಿಲ್ಲ ನಮ್ಮ ಹುಡುಗರು ಮಕ್ಕಳನ್ನೆಲ್ಲ ನಮ್ಮ ನಿಂಗಜ್ಜಿನೇ ಸಾಕಿರೋದು. ಹೆಂಗೆ ಬರೋದು ಹಂಗೇನೆ. ಪಾಪ ಯಾವಾಗಲೂ ನಮ್ಮಂತಾಗೆ ಇರೋದು. ಯಾವಾಗಲೂ ಬರೋದು, ಕುಕ್ಕಮ್ಮದು, ಮಾತಾಡೋದು. ಇವತ್ತು ಹೆಂಗೆ ನೀನು ಬತ್ತೀಯ? ನಿಂಗಜ್ಜಿ ಮಗಳಾಗಿರೋದಕ್ಕೆ ಇವತ್ತು ನೀನು ಬತ್ತಿಯಮ್ಮ. ಪಾಪ ನಿಂಗಜ್ಜಿ ಬರೋದು ಕಣಮ್ಮ. ಯಾಕೆ ಇವತ್ತು ನಮ್ಮ ಹುಡುಗರ್ನೆಲ್ಲ ನಾನು ಎಲ್ಗನ ಬಿಟ್ಟೋದ್ರೆ ಸಣ್ಣ ಹುಡುಗರಿದ್ದಾಗ ಬೋಗ ಹೆಂಗಿದ್ದೀವಿ ನೋಡ್ಕೊಂಬೋದು ಪಾಪನ. ನಮ್ಮ ಹುಡುಗರ್ನೆಲ್ಲ ನೋಡ್ಕೊಂಡೈತಿ. ಬಲ್ ಚೆನ್ನಾಗಿ ನೋಡ್ಕೊಂಬತ್ ಕಣಮ್ಮ ನಮ್ಮ ಹುಡುಗರ್ನೆಲ್ಲ. ಅಮ್ಮ ಏನು ಮಾಡ್ತೀವಿ? ನಮಗೆ ಇವಾಗ ಚೆನ್ನಾಗಿಲ್ಲ ಬೇಡ ಕಣಮ್ಮ. ಅವಾಗೆಲ್ಲ ನಾವು ಬೋಲ ಏನು ಬಿಟ್ವಿ, ಅವಾಗಿಂದೆಲ್ಲ ಇವಾಗ ಎತ್ತಾಗ್ತೈತೆ ವಯಸ್ಸಾದ್ಮೇಲೆ. ಒಟ್ಟುನು ಬೇಡ ಕಣಮ್ಮ. ತಲೆನೋವು, ನೆಗಡೆ, ಕಫ ಕಟ್ಕೊಂಬೋದು ಹಿಂಗೆ ಏನು ಮಾಡ್ತೀವಿ. ಅಪ್ಪ ನಮ್ಮ ಸೇನಕ್ಕ ಇದ್ದಾರೆ ಯಾಕ ನಿಲ್ಲಕ್ಕಯ್ಯ. ನಮ್ಮ ಚಿಕ್ಕಮ್ಮಗೇನೆ ಹಿಂಗಾಗಿರೋದು ಹೋಗತ್ತ. ನಮ್ಮ ಅಪ್ಪ ನಮ್ಮಮ್ಮ ಹೆಂಗ ಸೇನಕ್ಕ ಇದ್ದಾರೆ. ನಾವು ನೋಡ್ದಂಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಏನು ಆ ಪಾಟಿ ಕಷ್ಟ ಬೆಳಿಲ್ಲಪ್ಪ. ಇವರೇ 4 ಜನ ಹೆಣ್ಣುಡ್ಗರನ್ನ ಸಾಕಾಕಿ ಬೋಲ್ ಕಷ್ಟ ಬಿದ್ದುಬಿಟ್ರು. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲಿ? ನಿಮ್ಮಮ್ಮ ಏನು ಹಸಿಗೆ ಹೋಗೊಂದೇನೇ ನಮ್ಮ ಎಣ್ಣೆಸ್ಕೊಂಡಿದ್ದಲ್ಲ, ಬರೀ ಹಿಂಗೇನೇ ಐತಿ ನಿಮ್ಮಮ್ಮಯ್ಯ. ಏನೇನು ನಿಮ್ಮಮ್ಮ ಏನು ತಲೆ ಕೆಡಿಸ್ಕೊಂಡಿದ್ದಲ್ಲ, ಯಾವುದು ನಿಮ್ಮಮ್ಮಯ್ಯ ಯಾರ ಬಗ್ಗೆನೂ ಚಿಂತೆ ಮಾಡಿದ್ದಲ್ಲ, ಏನಿಲ್ಲ. ತಮ್ಗೆ ಓಡ್ತಲ್ಲ 4 ಜನ ಹೆಣ್ಣುಡ್ಗ ಮದುವೆ ಮಾಡಿದ್ದೆ ಒಟ್ಟುನು. ಇವ ನೋಡಿ ಸಂಗೀತಮ್ಮ ಮಕ್ಕಳಾಗಿಲ್ಲ ಅಂಬೋದು ಒಂದು ತಲೆನೋವು. ನಮಗೆ ಬೇರೆ ಆಗಲಿಲ್ಲ, ಸೆನಕ್ಕಿಲ್ದಂಗೆ ಆಗುತ್ತೆ. ಇದೊಂದು ತಲೆನೋವು, ಏನು ಮಾಡೋಕ್ಕಾಗಲ್ಲ. ಪಾಪ ಬಂದದೆಲ್ಲ ಅನುಭವಿಸ್ಬೇಕು. ಕ್ಷಮಕ್ಕಾದೇನಮ್ಮ ಬೈಲಿ ಉಂಡು ಬರುವಂತ ಹೋಗೋಣ ಮನೆ ತಕ್ಕಿ. ಬೇಡಮ್ಮ ಉಂಡೆ. ನಾನೇ ಮುದ್ದೆ ಮಾಡಿದ್ದೆ, ಕಿವಸ ಹೆಸರು ಮಾಡಿ ಮುದ್ದೆ ಮಾಡಿದ್ದೆ ಉಂಡೆ. ನಾನು ಹೊಸ ಇಬ್ಬರಳು ಉಂಡ್ವಿ. ನಾವು ಬಾರಮ್ಮ ನಮ್ಮ ಮನೆಯಾಗೆ ಇರುವಂತೆ ಅಂತ ಎಷ್ಟು ಕರೆದ್ರು ಬರಲ್ಲ ನೋಡ್ನಿಲ್ಲ ಕೈ. ಪಾಪ ಚೆನ್ನಾಗಿಲ್ಲ, ಬಾ ಉಂಡು ಬರುವಂತೆ. ನಾನು ಮುದ್ದೆ ಮಾಡಿದ್ದೀನಿ ನಿನಗಾಗಿನ. ಬಾ, ಯಾಕೆ ಮಾಡೋಕ್ಕೆ ಹೋದೆ ಸುಮ್ಮನೆ?
ಬಿಡಮ್ಮ ಅಲ್ಲಿ ನಿಮ್ಮ ಅತ್ತೆ ಒಟ್ಟು ಸೆಟ್ ಕೊಡ್ತಾಳೆ ಬಂದ್ರೆ ಯಾಕತ್ತಂತ ಹೇಳ ಸುಮ್ಮನೆ ಮಾಡಿದೆ ಮುದ್ದೆ ಮಾಡ್ಕೊಂಡು ಉಂಬಕ್ಕೇನೇನು ನನಗೇನೇನು ಇದಾಗಲ್ಲ ಒಂದೊಂದು ತಡಿ ಕಾಪ ಕಟ್ಕೊಳಂಗಾಗುತ್ತೆ ಅಷ್ಟೇನೆ ನೆಗಡೆ ಆಗಿ ಒಂದೊಂದು ತಡಿ ತಲೆನೋವು ಕೆಮ್ಮದು ತಲೆನೋವು ನನಗೆ ಶಾನೆ ಅವಾಗ ಒಟ್ಟುನು ತಣ್ಣೀರಾಗ ಆಡಿಬಿಟ್ಟು ಅವಾಗೆಲ್ಲ ಮಳೆ ಆಗೆಲ್ಲ ನೆನ್ಕೊಂಡು ಒಟ್ಟು ಕೂಲಿ ಮಾಡ್ಕೊಂಡು ಬೋಲ್ ಕಷ್ಟ ಬಿದ್ವ ಅವಾಗಿನ ತಲೆನೋವು ಇವಾಗ ಕಾಮತ್ತೆ ಅಷ್ಟೇನು ಕೂಕಣಮ್ಮ ನೀಲಮ್ಮ ಕೂಕ ನಿಂಗೆ ಗಜ್ಜಿ ಬಂದರೆ ಕೂಕಣ್ಣಮ್ಮ ಅಂತ ಮಾತಾಡಿ ಹಂಗೆ ಹೋಗೋದು ಇವತ್ತು ನಿಂಗೆ ಗಜ್ಜಿ ಬದಲು ನೀನು ಬೊಚ್ಚನಮ್ಮ ಅಂತಕ್ಕೆ ಅಮ್ಮ ಉಂಟೇನೋ ವರ್ಷಣ್ಣ ಉಂಟಮ್ಮ ಒಂದೇಟೇಟು ಉಣ್ತು ವಿದ್ಯೆ ಮಾಡಿ ನಾನೊಂದಿಟ್ಟು ಉಂಡೆ ಎಲ್ಲ ನಾನು ಕಸ ಹೊಡೆದೆಲ್ಲ ನೆಲ ಒರೆಸ್ದೆ ಎಲ್ಲ ನೆಲ ಒರೆಸಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಕ್ಕಿದ್ದಾಗ್ತ ಹೆಂಗ ಬಿಡಪ್ಪ ಈ ಮನೆ ಮಗನಾಗಿ ನೀನೇ ಇರು ಅಮ್ಮನ ನೋಡ್ಕೊಂಡತ್ತ ಹೆಂಗ ನೋಡ್ಕೊಂಡಿದ್ರತ್ತ ಅಮ್ಮನ ನಾನು ನೋಡ್ಕೊಂತೀಯ ಏನು ಮಾಡೋಕ್ಕಾಗುತ್ತೆ ನಾವು ಅಲ್ಲಿ ನೀಲಕ್ಕ ಯಾವಾಗ ಮನೆ ಕಟ್ಸಿದೀವಿ ಅದನ್ನೂ ಬಿಟ್ಟು ಬರೋಕ್ಕಾಗಲ್ಲ ನಾವು ಅಲ್ಲಿ ಹೆಂಗೆ ಇವಾಗ ನಮ್ಮ ಅತ್ತೆ ಮಾಮ ಅವರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಹೆಂಗೆ ಬರೋಣಪ್ಪ ಅಮ್ಮಂಗಾಗುತ್ತೆ ನಾವು ಇವಾಗ ನಮ್ಮಮ್ಮ ನೋಡಿರೋ ವಯಸ್ಸೋತು ಇವಾಗ ಹೆಂಗಪ್ಪ ಅಮ್ಮಂಗಾಗುತ್ತೆ ಏನು ಮಾಡ್ತಿ ವಯಸ್ಸೇನು ಆಗಿಲ್ಲ ಸೆನಕೈತೆ ಒಂದಿಟ್ಟು ಆಗ್ಲೆಲ್ಲ ಸೆನಕಿಲ್ದಂಗೆ ಆಗುತ್ತೆ ಅಷ್ಟೇ ಬಿಡು ಏನು ಸೆನಕೈತೆ ಹಂಗೆ ವರ್ಷ ಇದಾನಲ್ಲ ಎಲ್ಲ ಬದುಕು ಮಾಡ್ತಾನೆ ಹಂಗೆ ವರ್ಷ ಸೆನಕಿರ್ತೀನಿ ನಾನು ಒಂದೊಂದು ತಡಿ ಎಲ್ಲ ಕೆಲಸ ಮಾಡ್ತೀನಿ ಒಂದೊಂದು ತಡಿ ಹಿಂಗೆ ಆಗುತ್ತೆ ಗಂಟೆ ಎಲ್ಲ ಕಟ್ಕೊಳಂಗಾಗೋದು ಹಿಂಗೆ ಆಗುತ್ತೆ ಕಣ್ಣಿಲ್ಲಮ್ಮ ಏನು ಮಾಡ್ತೀವಿ ಒಂದೊಂದು ಒಬ್ಬೊಬ್ರದ್ದು ಒಂದೊಂದು ಥರ ಕಣಿ ನೋಡು ಮಕ್ಕೈನ ಮಗ ಅವನು ಆ ಮಂಗಳಮ್ಮನ ಮಗಳು ನಮ್ಮ ಮದುವೆ ಆಗಿ ಬಂದವನಿ ಒಂದು ಸೂಸ ಹೇಳಿದ ಮಾತು ಕೇಳಲ್ಲ ಒಂದು ಸೂಸ ಹೇಳಿದ ಮಾತು ಕೇಳಲ್ಲ ಹಂಗಾಗೈತಿ ಈಗಿನ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಏನು ಮಾಡೋಕ್ಕಾಗಲ್ಲ ಕಣ ಶಾಂತಜ್ಜಿ ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲ ಬರೀ ಹಿಂಗೇನು ಹುಡುಗರು ಒಂದು ಇಟ್ಟು ಕೇಳಲ್ಲ ನಮ್ಮ ಸಂಗೀತಮ್ಮನಿಗೆ ಎಲ್ಲನ ಆಸ್ಪತ್ರೆಗನ ತೋರಿಸ್ಕೇಳಮ್ಮ ನಾನಿದ್ದಂಗೆನೆ ನೋಡ್ತೀನಿ ಎಂಥವನ ಆದರೆ ಅಂತ ಹೇಳಿರಿ ಅದು ಕೇಳೋದೇ ಇಲ್ಲ ಹೋಗತ್ತೆ ಅವಳಿಗೆ ಒಂದು ಗಂಡು ಹುಡ್ಗಾಗೈತಿ ನಾನೇ ಗಂಡು ಹುಡ್ಗ ಆಡ್ದಿರೋದು ಅಮ್ಮಂಗೆ ಆಡ್ತಾಳೆ ಸಿಂದು ಬಿಡಮ್ಮ ಹಣೆ ಬರ್ದಾಗಿದ್ರೆ ಆಗುತ್ತೆ ಇಲ್ಲಾಂದ್ರೆ ಮಕ್ಕಳಾಗಲಿಲ್ಲ ಅಂದ್ರೆ ಇನ್ನೇನು ತಲೆ ಕೆಡಿಸ್ಕೊಂಬೋದು ಸುಮ್ಕಿರು ನೀನು ಯಾಕೆ ತಲೆ ಕೆಡಿಸ್ಕೊಂಬ್ದ್ಯಾರೋ ಅಂತಾರೆ ಅಂತ ಹೇಳಿ ಅವನಿಗೊಂದು ಗಂಡು ಹುಡುಗಾಗಿರೋದಕ್ಕೆ ಹಿಡಿಯೋಕ್ಕಾಗ್ತಿಲ್ಲ ನಿನ್ನ ಮಕ್ಕಳಾಗ್ದಿಲ್ಲದಕ್ಕೆ ಹೆಂಗ ನನ್ನ ಮಕ್ಕಳಾದವು ಏನು ಮಾಡಿರಿ ಏನಕ್ಕೆ ಬಂದಂಗೆ ಅಂತಾಳಲ್ಲೇ ಅವಳು ಏನು ಮಾಡಲಿಲ್ಲ ಏನಿಲ್ಲ ಮಾಡೋಕ್ಕಾಗಲ್ಲ ಅವನು ಹಿಂಗೆ ಕುಡ್ದು ಓಡಾಡ್ತಾನೆ ಕಾಣಿದ್ದಿ ನಾನು ನಾವು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಲ್ಲ ಆಲೆ ನೀಲಕ್ಕ ಹೆಂಗನ ಮಾಡ್ಕೊಂಬ್ಲೇಳು ಅಂತ ಹೇಳಿ ನಾವು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಲ್ಲ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೇಳೋಡು ನಾವು ಸುಮ್ಮನೆ ನಾನು ನನ್ನ ಗಂಡ ಮನೆ ಕಟ್ಕೊಂಡಿದ್ದೀವಿ ನಿಮ್ಮದೇ ಗೈದಿ ಮಾಡ್ಕೊಂಡು ಉಣ್ಕೊಂಡು ನಮ್ಮ ಅತ್ತೆ ಮಾಮನ ನೋಡ್ಕೊಂಡು ನಮ್ಮ ಅತ್ತೇನು ಹಂಗೆ ಅಂಬುತ್ತಿ ಈಗಳಮ್ಮ ನಿಮ್ಮ ಮಕ್ಕಳಿಲ್ಲ ಅವ್ರನ್ನೇ ಕರ್ಕೊಂಬಂದು ಸಾಕಿ ಅವನ್ನೇನಿ ಅಂಬುತ್ತಿ ಅವರು ಅವಳು ಕೊಟ್ಟಳು ನಮಗೆ ಯಾಕೆ ಅಂತ ನಾವು ಒಬ್ರು ಮಕ್ಕಳನ್ನ ಯಾಕೆ ಅಂತೇಳಿ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ ನೀಲಕ್ಕಯ್ಯ ಇದೇನಿದು ಸಂಗೀತ ಇನ್ನೂ ಹಿಂಗೆ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ನನಗಿನ್ನೂ ಮಕ್ಕಳಾಗಿಲ್ಲ ನಾವು ಅಮ್ಮಗೆ ವಯಸ್ಸು ಹೋಗೈತೆ ಮನೆ ಕಟ್ಟವ್ರೆ ಮನೆ ಕಟ್ಟಿ ಚೆನ್ನಾಗೆ ಎಲ್ಲ ಮನೆ ಕಟ್ಟಿ ಎಲ್ಲ ಚೆನ್ನಾಗೆಲ್ಲ ಗೃಹ ಪ್ರವೇಶ ಮಾಡೋದು ನಮ್ಮ ಅಪ್ಪಾಜಿಗೆ ಹುಷಾರಿಲ್ದಂಗಾಗಿ ಸ್ವಲ್ಪ ದಿನ ಆದಮೇಲೆ ಒಂದು 5 ವರ್ಷ ಆದಮೇಲೆ ನಮ್ಮಪ್ಪ ತೀರ್ಕೊಂಡ್ರು ನಮ್ಮ ಅಪ್ಪನಿಗೆ ಹುಷಾರಿಲ್ದಂಗಾಗಿ ಒಂದು 15 ದಿವಸ ನೆಲಕ್ಕೆ ಬಿದ್ದು ತೀರ್ಕೊಬಿಟ್ರು ಇವಾಗ ನಮ್ಮಮ್ಮ ನಮ್ಮ ವರ್ಷಣ್ಣ ಈ ಮನೇಲಿ ಇದ್ದಾರೆ ನಮ್ಮನ್ನ ಈ ಮನೆಯಾಗ ಇರ್ರಿ ಅಂತಾರೆ ನಾವು ಮನೆ ಕಟ್ಟಿದ್ದೀವಿ ನಾವು ಅಲ್ಲೇ ಇದ್ದೀವಿ ನಾವು ಕಟ್ಟೋಂಥ ಅವಶ್ಯಕತೆನೇ ಇರಲಿಲ್ಲ ಇಲ್ಲೇ ನಮ್ಮ ಅಮ್ಮ ನೋಡ್ಕೊಂಡು ಇರ್ಬೋದಾಗಿತ್ತು ಏನು ಮಾಡ್ತೀವಿ ನಾವು ಕಟ್ಟಿದ್ವಿ ನಮ್ಮ ಅಪ್ಪಾಜಿ ಇತ್ತ ನಮ್ಮಪ್ಪ ಇತ್ತ ಇವ್ರಿಗೆ ಇರಲಿ ಅದು ಹೆಂಗೆ ನಾನು ಒಬ್ಬಳೇ ಬಂದಿರೋಕ್ಕಾಗುತ್ತೆ ಅಂತ ಹೇಳಿ ನಾನು ಅದಕ್ಕೇ ನಾವು ಮನೆ ಕಟ್ಕೊಂಡು ಅಲ್ಲೇ ಇದ್ದೀವಿ ನನಗಿನ್ನೂ ಮಕ್ಕಳಾಗಿಲ್ಲ ಆ ಸಿಂಧು ಒಬ್ಬ ಮಗ ಆಗವನೆ ಅದಕ್ಕೇ ನಾವು ಒಂದು ಸ್ವಲ್ಪ ಮನೆ ಅದು ಕಟ್ಕೊಂಡೆಲ್ಲ ಮಾಡ್ಕೊಂಡ್ರೆ ಅದು ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ ಹೇಳು ಎಷ್ಟು ಮನೆ ಕಟ್ಟಿದ್ರೆ ಏನಕ್ಕೆ ಬಂದಂಗೆ ಹೇಳು ಮಕ್ಕಳಿಲ್ಲದ್ದು ಅಂತ ಹೇಳಿ ಅವಳಿಗೆ ಒಂದು ಗಂಡು ಪಾಪು ಆಗೈತೆ ನಮ್ಮ ಸಿಂಧುಗೆ ಅದಕ್ಕೇ ಇವಾಗ ನನ್ನ ಆಡ್ಕೊಂತ ಇದ್ದಾಳೆ ನಮಗೆ ಹೇಳಿದ್ರು 12 ವರ್ಷ ಆಗೈತೆ ಮಕ್ಕಳ ಮದುವೆ ಆಗಿ ಅದಕ್ಕೆ 12 ವರ್ಷ ಆದಮೇಲೆ ಆಗ್ತವೆ ಅಂತ ಹೇಳಿದ್ರು ಇವಾಗೆಲ್ಲ ಪೂಜೆ ಮಾಡಿಸ್ರಿ ಮನೆಯಾಗೆ ಅಂತ ಹೇಳಿದ್ರು ಇವಾಗೆಲ್ಲ ಹೊಸ ಮನೆ ಕಟ್ಟಿಸಿ ಎಲ್ಲ ಪೂಜೆ ಮಾಡಿಸಿದ್ದೀವಿ ಏನೋ ದೇವ್ರ ದಯದಿಂದನ ಆದರೂ ಆಗ್ಬೋದೇನೋ ನೋಡೋಣ ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ನಾನೇನು ಇದು ನಿಂಗಜ್ಜಿ ಮಗಳು ನೀಲಮ್ಮ ಅಂತ ಹೇಳಿ ನಿಂಗಜ್ಜಿ ಹೆಂಗೆ ಬರೋದು ಹಂಗೆ ನಮ್ಮಂತಕ್ಕೂ ಬರುತ್ತೆ ಪಾಪ ನಿಂಗಜ್ಜಿ ಹೋಗ್ಬಿಡ್ತು ಅಜ್ಜಿನೂ ಸತ್ತೋಗ್ಬಿಡ್ತು ಅದಕ್ಕೇ ಇವಾಗ ನಿಂಗಜ್ಜಿ ಮಗಳಿದು ತಿರ್ಗಾ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಿಂಗಜ್ಜಿ ಯಾರು ಇವ್ರು ಯಾರು ಅಂತ ಹೇಳಿ ನಿಂಗಜ್ಜಿ ಮಗಳು ಇದು ಹಿಂಗೆ ಸ್ವಲ್ಪ ಏನಾದರೂ ಸ್ಮಾಲ್ ಮಿಸ್ಟೇಕ್ಗಳಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೂ ಹೋಗ್ತಾ ಸರಿ ಹೋಗುತ್ತೆ ಸ್ಟೋರಿ ನಿಮಗೆಲ್ಲ ಅರ್ಥ ಆಗುತ್ತೆ ನೋಡ್ತಾ ಇರೋದು ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.